ಕೊರೋನಾ ಹೊಡೆತದ ಬಳಿಕ ಜನರಿಗೆ ರಣಮಳೆ ಶಾಕ್. ರಕ್ಕಸ ಮಳೆಯ ಆರ್ಭಟಕ್ಕೆ ಕೊಚ್ಚಿ ಹೋಗ್ತಿದೆ ಬದುಕು. ಕಣ್ಣೀರ ಪ್ರವಾಹದಲ್ಲಿ ಮುಳುಗಿದ ಕರುನಾಡ ಜನ ಜುಲೈ 25ಕ್ಕೆ ರಾಜ್ಯ ರಾಜಕೀಯದಲ್ಲಿ ಮಹಾಕ್ರಾಂತಿ ಫಿಕ್ಸ್. ಇದೆಲ್ಲವನ್ನ ನೋಡೋಣ. ವರುಣನ ಅಬ್ಬರಕ್ಕೆ ಸಾವಿರಾರು ಜನರ ಬದುಕು ಬೀದಿಗೆ ಬಿದ್ದಿದ್ದು ಹೇಗೆ? 1,000 ಹೆಕ್ಟೇರ್ನಲ್ಲಿದ್ದ ಕಬ್ಬು ಹಾಳಾಗಿದ್ದೆಲ್ಲಿ? ಪ್ರವಾಹ ಪರಿಸ್ಥಿತಿ ವೀಕ್ಷಿಸಿದ ಡಿಸಿಎಂ ಕಾರಜೋಳ ವಿರುದ್ಧ ಆಕ್ರೋಶ ವ್ಯಕ್ತವಾಗಿದ್ದು ಹೇಗೆ? ಇದೆಲ್ಲವನ್ನ ನೋಡೋಣ ಉತ್ತರ ತತ್ತರ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಬೆಳಗಾವಿ ಮತ್ತು ಬಾಗಲಕೋಟೆ ಜಿಲ್ಲೆಯಾದ್ಯಂತ ರಕ್ಕಸ ಮಳೆಯ ಅಬ್ಬರ ಮುಂದುವರೆದಿದ್ದು ಬಹುತೇಕ ಕಡೆ ಜನರ ಜೀವನ ಬೀದಿಗೆ ಬಿದ್ದಿದೆ. ಜಿಲ್ಲೆಯಲ್ಲಿ ಕೃಷ್ಣಾ, ಘಟಪ್ರಭಾ, ಮಲಪ್ರಭಾ ನದಿಗಳು ಆರ್ಭಟಿಸ್ತಾ ಇದ್ದು ನದಿ ನೀರಿಗೆ ಹಲವು ಕಡೆ ಬೆಳೆ ಹಾಳಾಗಿದೆ. ರೈತರ ಜೀವನದ ಜೊತೆ ಬೆಳೆಯೂ ನದಿ ನೀರು ಪಾಲಾಗಿದ್ದು ಅನ್ನದಾತ ಕಂಗಾಲಾಗಿದ್ದಾನೆ, ಪರಿಹಾರಕ್ಕೆ ಮೊರೆ ಇಡ್ತಿದ್ದಾನೆ. ಬೆಳಗಾವಿಯಲ್ಲಿ ಸುರಿತಾ ಇರುವ ನಿರಂತರ ಮಳೆಯಿಂದಾಗಿ 1,000 ಹೆಕ್ಟೇರ್ ಪ್ರದೇಶದಲ್ಲಿದ್ದ ಕಬ್ಬು ಬೆಳೆ ಹಾನಿಯಾಗಿದೆ. ಅದರಲ್ಲೂ ಕೃಷ್ಣಾ ದಂಡೆ ಅಕ್ಕಪಕ್ಕದಲ್ಲಿರೋ ಚಿಕ್ಕೋಡಿ, ನಿಪ್ಪಾಣಿ ತಾಲೂಕಿನ ಗ್ರಾಮಗಳಲ್ಲಿ ಬೆಳೆ ಹೆಚ್ಚಾಗಿ ಮುಳುಗಡೆಯಾಗಿದೆ. ಕಳೆದ 3 ವರ್ಷದಿಂದಲೂ ಪ್ರವಾಹಕ್ಕೆ ಬೆಳೆ ಹಾಳಾಗ್ತಾ ಇದ್ದು ಅನ್ನದಾತರು ಕಂಗಾಲಾಗಿದ್ದಾರೆ. ಬೆಳಗಾವಿ ಜಿಲ್ಲೆಯ ನವಿಲುತೀರ್ಥ ಡ್ಯಾಂನಿಂದ ಹೆಚ್ಚುವರಿ ನೀರನ್ನ ಹೊರಗೆ ಹರಿಸಲಾಗಿದ್ದು ಬಾಗಲಕೋಟೆ ಜಿಲ್ಲೆಯ ಬಾದಾಮಿ, ಹುನಗುಂದ, ಗುಳೇದಗುಡ್ಡ ತಾಲೂಕಿನಲ್ಲಿ ಪ್ರವಾಹದ ಭೀತಿ ತಲೆದೋರಿದೆ. ನವಿಲುತೀರ್ಥ ಡ್ಯಾಂನಿಂದ ಮಲಪ್ರಭಾ ನದಿಗೆ 15,000 ಕ್ಯೂಸೆಕ್ ನೀರನ್ನ ಹರಿಬಿಡಲಾಗಿದ್ದು ಸುಮಾರು 20ಕ್ಕೂ ಹೆಚ್ಚು ಗ್ರಾಮಗಳಲ್ಲಿ ನೆರೆ ಸ್ಥಿತಿ ಉಂಟಾಗಿದೆ. ಅದರಲ್ಲೂ ಹುಬ್ಬಳ್ಳಿ ವಿಜಯಪುರ ಹೆದ್ದಾರಿ ಬಳಿ ಇರುವ ಗೋವನಕೊಪ್ಪದ ಹಳೆ ಸೇತುವೆ ಮುಳುಗಡೆಯಾಗಿದೆ. ಕ್ಷಣ ಕ್ಷಣಕ್ಕೂ ಮಲಪ್ರಭಾ ನದಿಯ ಹರಿವು ಹೆಚ್ಚಾಗ್ತಾ ಇದ್ದು ನದಿ ಪಾತ್ರದ ಜನರಿಗೆ ಜಿಲ್ಲಾಡಳಿತ ಎಚ್ಚರಿಕೆ ನೀಡಿದೆ. ಮುಧೋಳ ತಾಲೂಕಿನ ಮಿರ್ಜಿ ಗ್ರಾಮಕ್ಕೆ ಡಿಸಿಎಂ ಗೋವಿಂದ ಕಾರಜೋಳ ಭೇಟಿ ನೀಡಿ ಪ್ರವಾಹ ಪರಿಸ್ಥಿತಿ ವೀಕ್ಷಿಸಿದ್ರು. ಟಿವಿ9 ವರದಿ ಬಳಿಕ ಎಚ್ಚೆತ್ತ ಡಿಸಿಎಂ ಮಿರ್ಜಿ ಗ್ರಾಮಕ್ಕೆ ವಿಸಿಟ್ ಕೊಟ್ಟು ಅವರ ಕಷ್ಟವನ್ನ ಆಲಿಸಿದ್ರು. ಈ ವೇಳೆ ಸಂತ್ರಸ್ತರ ಸಮಸ್ಯೆ ಆಲಿಸಿಲ್ಲ ಅಂತ ಗೋವಿಂದ ಕಾರಜೋಳ ವಿರುದ್ಧ ಮಹಿಳೆಯರು ಆಕ್ರೋಶ ಹೊರಹಾಕಿದ್ದಾರೆ. ಒಂಟಗೋಡಿ ಗ್ರಾಮದಲ್ಲಿ ಪರಿಶೀಲನೆ ವೇಳೆ ಮಹಿಳೆಯರು ಡಿಸಿಎಂ ವಿರುದ್ಧ ಗರಂ ಆದ್ರು. ತಕ್ಷಣ ಪರಿಹಾರ ಕಾರ್ಯ ಆರಂಭಿಸಿ ಅಂತ ಆಗ್ರಹಿಸಿದ್ರು. ಬೆಳಗಾವಿ ಜಿಲ್ಲೆ ಚಿಕ್ಕೋಡಿ ತಾಲೂಕಿನ ಇಂಗಳಿ ಗ್ರಾಮ ಕೃಷ್ಣಾ ನದಿ ಅಬ್ಬರಕ್ಕೆ ನಡುಗಡ್ಡೆಯಂತಾಗಿದ್ದು ಗ್ರಾಮಸ್ಥರನ್ನ ಸ್ಥಳೀಯ ಯುವಕರೇ ರಕ್ಷಿಸಿದ್ದಾರೆ. ನದಿ ನೀರಿನಿಂದ ಸಂಕಷ್ಟಕ್ಕೆ ಸಿಲುಕಿದ್ದ ಜನರ ನೆರವಿಗೆ ಧಾವಿಸಿದ ಯುವಕರು ಬೋಟ್ಗಳಲ್ಲಿ ರಕ್ಷಣೆ ಮಾಡಿದ್ದಾರೆ. ಅಲ್ಲದೆ ಜಾನುವಾರು, ಮೇವು ಸಾಮಗ್ರಿ ಸಮೇತ ಗ್ರಾಮಸ್ಥರನ್ನ ಯುವಕರು ಸ್ಥಳಾಂತರಿಸಿದ್ದಾರೆ. ಘಟಪ್ರಭಾ ನದಿ ನೀರಿನ ಆರ್ಭಟಕ್ಕೆ ಬಾಗಲಕೋಟೆ ಜಿಲ್ಲೆ ಮುಧೋಳ ತಾಲೂಕಿನ ಜಾಲಿಬೇರದಲ್ಲಿ ಸೇತುವೆಯೊಂದು ಮುಳುಗಡೆಯಾಗಿದೆ. ಬ್ರಿಡ್ಜ್ ಮುಳುಗಿದ್ರಿಂದ ಜಾಲಿಬೇರ ಗ್ರಾಮ ಸೇರಿದಂತೆ ಉತ್ತೂರು, ರಂಜಣಗಿ, ಚನಾಳ, ಮಿರ್ಜಿ ಗ್ರಾಮಗಳ ಸಂಪರ್ಕ ಕಡಿತಗೊಂಡಿದೆ. ಅಲ್ಲದೆ ಮಲ್ಲಾಪುರ ಸೇರಿದಂತೆ ಕೆಲ ಹಳ್ಳಿಗಳ ಸಂಪರ್ಕವು ಭಾರೀ ನೀರಿನಿಂದ ಬಂದ್ ಆಗಿದೆ. ಬಾಗಲಕೋಟೆ ಜಿಲ್ಲೆ ರಬಕವಿ ಬನಹಟ್ಟಿ ತಾಲೂಕಿನಲ್ಲೂ ಘಟಪ್ರಭಾ ನದಿ ನೀರು ಅಬ್ಬರಿಸ್ತಾ ಇದ್ದು ಹಲವು ಗ್ರಾಮಗಳಿಗೆ ಕಂಟಕ ತಂದೊಡ್ಡಿದೆ. ಅದರಲ್ಲೂ ಡವಳೇಶ್ವರ ಗ್ರಾಮಕ್ಕೆ ನದಿ ನೀರು ಹರಿದು ಬರ್ತಾ ಇದ್ದು ನೆರೆ ಭೀತಿಯಿಂದ ಜನರು ಬೇರೆಡೆ ಶಿಫ್ಟ್ ಆಗ್ತಿದ್ದಾರೆ. ಜಾನುವಾರುಗಳು, ಗಂಟು ಮೂಟೆ ಸಮೇತ ಟ್ರ್ಯಾಕ್ಟರ್ನಲ್ಲಿ ಜನ ಸುರಕ್ಷಿತ ಸ್ಥಳಕ್ಕೆ ತೆರಳುತ್ತಾ ಇದ್ದಾರೆ. ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕಿನ ಕುರುನಿ ಗ್ರಾಮಕ್ಕೆ ಹಿರಣ್ಯಕೇಶಿ ನದಿ ನೀರು ನುಗ್ಗಿ 20 ಮನೆ ಜಲಾವೃತವಾಗಿದೆ. ಪಾತ್ರೆ ತರೋಕೆ ಹೋದಾಗ ಮನೆಯೊಂದು ಕುಸಿದಿದ್ದು ಮನೆ ಮಾಲೀಕ ಸ್ವಲ್ಪದರಲ್ಲೇ ಅಪಾಯದಿಂದ ಪಾರಾಗಿದ್ದಾರೆ. ಇನ್ನು ಮನೆ ಬಿದ್ದಿರುವುದನ್ನ ಕಂಡು ಮಹಿಳೆ ಕಣ್ಣೀರಿಟ್ಟಿದ್ದು 2 ವರ್ಷದ ಹಿಂದೆ ಸಾಲ ಮಾಡಿ ಮನೆ ಕಟ್ಟಿದ್ವಿ ಅಂತ ನೋವು ತೋಡಿಕೊಂಡಿದ್ದಾಳೆ. ಬೆಳೆದ ಬೆಳೆಯೂ ನೀರು ಪಾಲಾಗಿದೆ ಅಂತ ಅಸಹಾಯಕತೆ ವ್ಯಕ್ತಪಡಿಸಿದ್ದಾಳೆ. ಎಲ್ಲಾ ಕಳೆದುಕೊಂಡು ಬೀದಿಗೆ ಬಿದ್ದಿದ್ದೀವಿ ಅಂತ ಕಣ್ಣೀರು ಹಾಕಿದ್ದಾಳೆ. ಕುರುಣಿ ಗ್ರಾಮದಲ್ಲಿ ಜೀವದ ಹಂಗನ್ನ ತೊರೆದು ಲೈನ್ ಮ್ಯಾನ್ಗಳು ಕೆಲಸ ನಿರ್ವಹಿಸ್ತಾ ಇದ್ದು ಅವರ ಕಾರ್ಯ ಮೆಚ್ಚುಗೆಗೆ ಪಾತ್ರವಾಗಿದೆ. ರಭಸವಾಗಿ ಹರಿತಾ ಇರೋ ನದಿ ನೀರಿನಲ್ಲೇ ತೆರಳಿ ಗ್ರಾಮದ ಬಳಿ ಇರೋ ಟಿಸಿ ಪರಿಶೀಲಿಸಿದ್ದಾರೆ. ಮೇಲಾಧಿಕಾರಿಗಳು ವಿದ್ಯುತ್ ಕಂಬ ಮತ್ತು ಟಿಸಿ ಚೆಕ್ ಮಾಡಿ ಅಂತ ಹೇಳಿದ್ರು. ಹಾಗಾಗಿ ನೀರಲ್ಲೇ ತೆರಳಿ ಪ್ರಾಣದ ಹಂಗನ್ನ ತೊರೆದು ಪರಿಶೀಲನೆ ಮಾಡಿದ್ದೀವಿ ಅಂತ ತಮ್ಮ ಕರ್ತವ್ಯದ ಬಗ್ಗೆ ಲೈನ್ ಮ್ಯಾನ್ ಮನದಾಳ ಹೊರಹಾಕಿದ್ದಾರೆ. ಭಾರಿ ಮಳೆಗೆ ಕರಾವಳಿ ತತ್ತರಿಸಿದ ಹೇಗೆ? ಜಲ ದಿಗ್ಬಂಧನದಿಂದ ನಡುಗಡ್ಡೆಯಂತಾಗಿದ್ದ ಹೇಗೆ? 10ಕ್ಕೂ ಹೆಚ್ಚು ಗ್ರಾಮ ನೀರಲ್ಲಿ ಕೊಚ್ಚಿ ಹೋಗ್ತಿದ್ದವರನ್ನ ರಕ್ಷಣೆ ಮಾಡಿದ ಹೇಗೆ? ನೋಡೋಣ ವರುಣ ಆರ್ಭಟ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ.
ಕರುನಾಡಲ್ಲಿ ಬಿಟ್ಟು ಬಿಡದೆ ರಣಭೀಕರ ಮಳೆ ಸುರಿತಾ ಇದೆ. ಉತ್ತರ ಕನ್ನಡದಲ್ಲಿ ಧಾರಾಕಾರ ಮಳೆಯಿಂದ ಭಾರಿ ಹಾನಿಯಾಗಿದ್ದು, ಉತ್ತರ ಕನ್ನಡದ ಪ್ರವಾಹ ಡ್ರೋನ್ನಲ್ಲಿ ಸೆರೆಯಾಗಿದೆ. ಕುಮಟಾ ಪಟ್ಟಣಕ್ಕೆ ಪ್ರವಾಹ ದಿಗ್ಬಂಧನ ಹಾಕಿದ್ದು, ಅಘನಾಶಿನಿ ನದಿ ಆರ್ಭಟ ಜೋರಾಗಿದೆ. ಉತ್ತರ ಕನ್ನಡದಲ್ಲಿ ಗಂಗಾವಳಿ ನದಿ ಉಕ್ಕಿ ಹರಿತಾ ಇದ್ದು, 10ಕ್ಕೂ ಹೆಚ್ಚು ಗ್ರಾಮಗಳು ಅಕ್ಷರಶಃ ನಡುಗಡ್ಡೆಯಂತಾಗಿದೆ. ಗುಳ್ಳಾಪುರ ಹಳವಳ್ಳಿ ಸಂಪರ್ಕ ಸೇತುವೆ ಕೊಚ್ಚಿ ಹೋಗಿದ್ದು, 10ಕ್ಕೂ ಹೆಚ್ಚು ಗ್ರಾಮಗಳ ಸಂಪರ್ಕ ಕಡಿತವಾಗಿದೆ. ಅಂಕೋಲಾ ತಾಲೂಕಿನ ಹಳವಳ್ಳಿ, ಹೆಗ್ಗಾರ್, ಕಲ್ಲೇಶ್ವರ, ಸೇವಕಾರ, ಕೊನಾಳ ಸೇರಿದಂತೆ 10ಕ್ಕೂ ಹೆಚ್ಚು ಗ್ರಾಮಗಳ ಸ್ಥಿತಿ ಅಯೋಮಯವಾಗಿದೆ. ದಾವಣಗೆರೆ ಜಿಲ್ಲೆ ಹರಿಹರ ತಾಲೂಕಿನ ದೇವರಬೆಳಕೆರೆಯ ಪಿಕಪ್ ಡ್ಯಾಂನಲ್ಲಿ ಕೊಚ್ಚಿ ಹೋಗ್ತಾ ಇದ್ದ ಯುವಕನೊಬ್ಬನನ್ನ ರಕ್ಷಿಸಲಾಗಿದೆ. ರಭಸವಾಗಿ ಹರಿತಾ ಇದ್ದ ನೀರಲ್ಲಿ ಮೀನು ಹಿಡಿಯೋದಕ್ಕೆ ಯುವಕ ಮುಂದಾಗಿದ್ದ. ಈ ವೇಳೆ ನೀರಿನ ಸೆಳೆತಕ್ಕೆ ಯುವಕ ಕೊಚ್ಚಿ ಹೋಗಿದ್ದು, ಸ್ಥಳೀಯರು ಹಗ್ಗ ಕಟ್ಟಿ ಯುವಕನನ್ನ ಮೇಲೆತ್ತಿದ್ದಾರೆ. ಬೆಳಗಾವಿ ಜಿಲ್ಲೆ ಚಿಕ್ಕೋಡಿ ಹೊರವಲಯದಲ್ಲಿ ನೀರಲ್ಲಿ ಕೊಚ್ಚಿಕೊಂಡು ಹೋಗ್ತಾ ಇದ್ದ ಬೈಕ್ ಸವಾರನೊಬ್ಬನನ್ನ ರಕ್ಷಣೆ ಮಾಡಲಾಗಿದೆ. ಸಂಕೇಶ್ವರ ಚಿಕ್ಕೋಡಿ ರಸ್ತೆಯಲ್ಲಿ ಕೆರೆ ನೀರು ರಭಸವಾಗಿ ಹರಿತಾ ಇದ್ರು ಸವಾರ ರೋಡ್ ದಾಟೋದಕ್ಕೆ ಮುಂದಾಗಿದ್ದ. ಆಗ ನೀರಲ್ಲಿ ಕೊಚ್ಚಿ ಹೋಗ್ತಾ ಇದ್ದಂತೆ ಸ್ಥಳೀಯರು ಸವಾರನನ್ನ ಕಾಪಾಡಿದ್ದಾರೆ. ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಇಂಗಳಿ ಗ್ರಾಮದಲ್ಲಿ 40ಕ್ಕೂ ಹೆಚ್ಚು ಜನರನ್ನ ರಕ್ಷಿಸಲಾಗಿದೆ. ಕೃಷ್ಣಾ ನದಿ ನೀರು ನುಗ್ಗಿ ಇಂಗಳಿ ಗ್ರಾಮ ನಡುಗಡ್ಡೆಯಂತಾಗಿದ್ದು, ಜನ ಗ್ರಾಮದಿಂದ ಹೊರಬರಲಾಗದೆ ನರಳಾಡ್ತಾ ಇದ್ರು. ಆಗ ಎಸ್ಡಿಆರ್ಎಫ್ ಸಿಬ್ಬಂದಿ ಬೋಟ್ ಮೂಲಕ ಗ್ರಾಮಕ್ಕೆ ತೆರಳಿ ಜನರನ್ನ ಸುರಕ್ಷಿತವಾಗಿ ಕರೆತಂದಿದ್ದಾರೆ. ಪಾತ್ರೆ ಮೇವು ಸಮೇತ ದಡಕ್ಕೆ ಬಂದ ಜನ ನೆಮ್ಮದಿಯ ನಿಟ್ಟುಸಿರು ಬಿಟ್ಟಿದ್ದಾರೆ. ಬಾಗಲಕೋಟೆ ಜಿಲ್ಲೆಯ ಮುಧೋಳ ತಾಲೂಕಿನ ಮಿರ್ಜಿ ಗ್ರಾಮ ಜನರಿಗೆ ಮುಳುಗಡೆ ಭೀತಿ ಶುರುವಾಗಿದೆ. ಗ್ರಾಮದ ಸುತ್ತಮುತ್ತ ಘಟಪ್ರಭಾ ನದಿ ನೀರು ಆವರಿಸಿದ್ದು, ಈಗಾಗಲೇ ಗ್ರಾಮ ಸಂಪರ್ಕಿಸುವ ಹಳೆ ಹೊಸ ಸೇತುವೆ ಮುಳುಗಿದೆ. ಭಾರಿ ನದಿ ನೀರಿನಿಂದ ವಂಟಗೋಡಿ, ಮಿಡ್ಜಿ ಸೇರಿದಂತೆ 8 ಗ್ರಾಮಗಳ ಸಂಪರ್ಕ ಕಡಿತಗೊಂಡಿದ್ದು, ಸಾವಿರಾರು ಎಕರೆ ಕಬ್ಬು ಬೆಳೆ ಜಲಾವೃತವಾಗಿದ್ದು ರೈತರು ಕಂಗಾಲಾಗಿದ್ದಾರೆ. 3 ವರ್ಷದಿಂದ ಬೆಳೆ ಹಾಳಾಗ್ತಾ ಇದ್ದು ಪರಿಹಾರ ನೀಡಿ ಅಂತ ರೈತರು ಆಗ್ರಹಿಸಿದ್ದಾರೆ. ಮಿರ್ಜಿ ಗ್ರಾಮವನ್ನ ಶಾಶ್ವತವಾಗಿ ಸ್ಥಳಾಂತರಿಸಿ ಅಂತ ಒತ್ತಾಯಿಸಿದ್ದಾರೆ. ದಾವಣಗೆರೆ ಜಿಲ್ಲೆ ನ್ಯಾಮತಿ ತಾಲೂಕಿನ ಹಿರೇಹಳ್ಳಿ ಗಂಗನಕಟ್ಟೆ ಸೇತುವೆ ಮೇಲೆ ಕೊಚ್ಚಿಕೊಂಡು ಹೋಗ್ತಾ ಇದ್ದ ಕಾರನ್ನ ಸ್ಥಳೀಯರು ಹೊರಗೆ ಎಳೆದಿದ್ದಾರೆ. ಬ್ರಿಡ್ಜ್ ಮೇಲೆ ಭಾರಿ ಪ್ರಮಾಣದಲ್ಲಿ ಕೆರೆ ನೀರು ಹರಿತಾ ಇದ್ರು ಚಾಲಕ ಕಾರನ್ನ ಚಲಾಯಿಸಿದ್ದಾನೆ. ಆಗ ನೀರಿನ ಮಧ್ಯೆ ನಿಂತು ಕಾರು ಆಫ್ ಆಗಿದೆ. ಬಳಿಕ ನೀರಿನ ಸೆಳೆತಕ್ಕೆ ಕೊಚ್ಚಿ ಹೋಗ್ತಾ ಇದ್ದಾಗ ಸ್ಥಳೀಯರು ಕಾರನ್ನ ಹೊರಗೆ ಎಳೆದು ತಂದಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಮಳೆ ಅಬ್ಬರ ಮುಂದುವರೆದಿದ್ದು, ನಿಯಂತ್ರಣ ತಪ್ಪಿದ ಕಾರೊಂದು ಹೊಂಡಕ್ಕೆ ಉರುಳಿ ಬಿದ್ದಿದೆ. ಕೊಪ್ಪ ತಾಲೂಕಿನ ಲೋಕನಾಥಪುರ ಬಳಿ ರಸ್ತೆ ಮೇಲೆ ಸಂಚರಿಸ್ತಾ ಇದ್ದಾಗ ಕಾರು ನಿಯಂತ್ರಣ ತಪ್ಪಿದ್ದು ನೀರಲ್ಲಿ ಹೊಂಡಕ್ಕೆ ಬಿದ್ದಿದೆ. ಚಾಲಕನಿಗೆ ಸಣ್ಣ ಪುಟ್ಟ ಗಾಯವಾಗಿದ್ದು ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಆಂಧ್ರ ಮೂಲದ ಚಾಲಕ ಉಡುಪಿ ಕಡೆಗೆ ಪ್ರಯಾಣಿಸ್ತಾ ಇದ್ದಾಗ ದುರ್ಘಟನೆ ಸಂಭವಿಸಿದೆ. ಕರುನಾಡಿನಲ್ಲಿ ಅಬ್ಬರಿಸುತ್ತಿರುವ ವರುಣನಿಂದ ಏನೆಲ್ಲ ಅವಾಂತರ ಸೃಷ್ಟಿಯಾಗಿದೆ? ಶೇಂಗಾ, ಹತ್ತಿ, ಮೆಕ್ಕೆಜೋಳ ನೀರು ಪಾಲಾಗಿದ್ದೆಲ್ಲಿ? ಕೊಡಗಿನ ದುಬಾರಿಯಲ್ಲಿ ರಾಫ್ಟಿಂಗ್ಗೆ ಬ್ರೇಕ್ ಹಾಕಿದ್ದೆ ಹೇಗೆ? ನೋಡೋಣ ಮಹಾಮಳೆ ನ್ಯೂಸ್ ಎಕ್ಸ್‌ಪ್ರೆಸ್ನಲ್ಲಿ. ಮಹಾಮಳೆ ಆರ್ಭಟಕ್ಕೆ ಜನರ ಬದುಕು ಕೊಚ್ಚಿ ಹೋಗ್ತಾ ಇದೆ. ಮನೆಗಳು ಕಣ್ಮುಂದೆನೆ ಕುಸಿತಾ ಇದ್ದು ಬೆಳೆಗಳು ಕೊಚ್ಚಿ ಹೋಗ್ತಾ ಇದೆ. ಬೆಳಗಾವಿ, ಹುಬ್ಬಳ್ಳಿ, ಕಾರವಾರದಲ್ಲಿ ಮನೆಗಳು ಧರೆಗೆ ಉರುಳಿದ್ದು, ಗದಗದಲ್ಲಿ ಪ್ರವಾಹದಿಂದ ಜನ ಊರು ಖಾಲಿ ಮಾಡ್ತಾ ಇದ್ದಾರೆ. ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ವರುಣ ಅಬ್ಬರಿಸ್ತಾ ಇದ್ದು ಭಾರಿ ಹಾನಿ ಸೃಷ್ಟಿಸಿದೆ. ಕಾವೇರಿ ನದಿ ರೌದ್ರಾವತಾರದಿಂದ 60 ಕುಟುಂಬಗಳಿಗೆ ಭೀತಿ ಎದುರಾಗಿದೆ. ಕೊಡಗು ಜಿಲ್ಲೆ ಮಡಿಕೇರಿ ತಾಲೂಕಿನ ಚೆರಿಯಾಪರಂಬು ಗ್ರಾಮಕ್ಕೆ ಸಂಪರ್ಕ ಕಡಿತವಾಗಿದ್ದು ಅಪಾಯದ ಭೀತಿಯಲ್ಲಿ ಜನ ಮನೆ ಖಾಲಿ ಮಾಡುತ್ತಿದ್ದಾರೆ. ಪ್ರತಿ ವರ್ಷ ಚೆರಿಯಾಪರಂಬು ಮುಳುಗಡೆಯಾಗ್ತಾ ಇದ್ದು ಪ್ರವಾಹ ನೀರಿನಲ್ಲೇ ಗ್ರಾಮಸ್ಥರು ರಸ್ತೆ ದಾಟುತ್ತಿದ್ದಾರೆ. ವರದಾ ನದಿ ಆರ್ಭಟಕ್ಕೆ ರೈತರು ಕಂಗಾಲಾಗಿದ್ದಾರೆ. ಹಾವೇರಿ ತಾಲೂಕಿನ ನಾಗನೂರಲ್ಲಿ ಶೇಂಗಾ, ಹತ್ತಿ, ಮೆಕ್ಕೆಜೋಳ, ಕಬ್ಬು ಬೆಳೆ ಜಲಾವೃತವಾಗಿದ್ದು ನೀರು ಪಾಲಾಗಿದೆ. ಇಡೀ ಗ್ರಾಮಕ್ಕೆ ವರದಾ ನದಿ ನೀರು ನುಗ್ಗುವ ಭೀತಿ ಎದುರಾಗಿದ್ದು ಈಗಾಗಲೇ ಮಸೀದಿ, ದೇವಸ್ಥಾನಕ್ಕೆ ನೀರು ನುಗ್ಗಿದೆ. ನೀರಿನ ಪ್ರಮಾಣ ಮತ್ತಷ್ಟು ಹೆಚ್ಚಾದರೆ ಗ್ರಾಮಕ್ಕೆ ಕಂಟಕ ಕಾದಿದೆ. ಗದಗ ಜಿಲ್ಲೆಯಲ್ಲಿ ಬೆಣ್ಣೆಹಳ್ಳ ಉಕ್ಕಿ ಹರಿತಾ ಇದೆ. ಹೀಗಾಗಿ ನರಗುಂದ, ರೋಣ ತಾಲೂಕಿನ ಗ್ರಾಮಸ್ಥರಿಗೆ ಆತಂಕ ಎದುರಾಗಿದೆ. ಬೆಣ್ಣೆಹಳ್ಳ ಅಪಾಯದ ಮಟ್ಟ ಮೀರಿ ಹರಿತಾ ಇದ್ದು ಬೆಣ್ಣೆಹಳ್ಳದ ದಡದಲ್ಲಿ ಇರುವ ಜಮೀನುಗಳಿಗೆ ನೀರು ನುಗ್ತಾ ಇದೆ. ಹೀಗಾಗಿ ಹೈ ಅಲರ್ಟ್ ಆಗಿ ಇರುವಂತೆ ಜಿಲ್ಲಾಡಳಿತ ಸೂಚನೆ ನೀಡಿದೆ.
ಕೊಡಗು ಜಿಲ್ಲೆಯಾದ್ಯಂತ ಮಳೆ ಆರ್ಭಟ ಮುಂದುವರೆದಿದೆ. ಹೀಗಾಗಿ ಕಾವೇರಿ ನದಿ ನೀರಿನ ಮಟ್ಟ ಕ್ಷಣ ಕ್ಷಣಕ್ಕೂ ಹೆಚ್ಚಾಗ್ತಾ ಇದೆ. ಕಾವೇರಿ ನದಿ ನೀರಿನಲ್ಲಿ ಪ್ರವಾಹ ಹೆಚ್ಚಾಗಿದ್ದರಿಂದ ದುಬಾರಿಯಲ್ಲಿ ರಾಫ್ಟಿಂಗ್ ಹಾಗೂ ಸಾಹಸ ಕ್ರೀಡೆಗೆ ಬ್ರೇಕ್ ಹಾಕಲಾಗಿದೆ. ಕೊಡಗು ಜಿಲ್ಲೆ ಕುಶಾಲನಗರ ತಾಲೂಕಿನಲ್ಲಿ ಇರುವ ದುಬಾರಿಯಲ್ಲಿ ರಾಫ್ಟಿಂಗ್ ಬಂದ್ ಮಾಡಲಾಗಿದೆ. ಮಳೆ ಪ್ರಮಾಣ ಕಡಿಮೆಯಾದ ಬಳಿಕ ರಾಫ್ಟಿಂಗ್ ಪುನರ್ ಆರಂಭವಾಗಲಿದೆ. ಗದಗ ಜಿಲ್ಲೆ ನರಗುಂದ ತಾಲೂಕಿನ ಲಖಮಾಪುರ ಗ್ರಾಮಕ್ಕೆ ಮಲಪ್ರಭಾ ಕಂಟಕ ಎದುರಾಗಿದೆ. ನಡುಗಡ್ಡೆ ಭೀತಿಯಿಂದ ಜನ ಜಾನುವಾರು ಸಮೇತ ಊರು ಬಿಡುತ್ತಿದ್ದಾರೆ. ಅಧಿಕಾರಿಗಳ ಸೂಚನೆ ಮೇರೆಗೆ ಸುರಕ್ಷಿತ ಸ್ಥಳಕ್ಕೆ ಗ್ರಾಮಸ್ಥರು ಶಿಫ್ಟ್ ಆಗ್ತಾ ಇದ್ದು ವಾಹನದಲ್ಲಿ ವಸ್ತುಗಳನ್ನ ಕೊಂಡೊಯ್ಯುತ್ತಿದ್ದಾರೆ. ಗ್ರಾಮದಲ್ಲಿ ತಹಶೀಲ್ದಾರ್ ಪೊಲೀಸರು ಮೊಕ್ಕಾಂ ಹೂಡಿದ್ದಾರೆ. ಹಾಸನದಲ್ಲಿ ರಾಷ್ಟ್ರೀಯ ಹೆದ್ದಾರಿ ಕುಸಿದಿರುವ ಸ್ಥಳಕ್ಕೆ ಕಂದಾಯ ಸಚಿವ ಆರ್ ಅಶೋಕ್ ಭೇಟಿ ನೀಡಿದ್ರು. ಸಕಲೇಶಪುರ ತಾಲೂಕಿನ ದೋಣಿಗಲ್ ಬಳಿ ರಾಷ್ಟ್ರೀಯ ಹೆದ್ದಾರಿ ಕುಸಿದಿದೆ. ಹೀಗಾಗಿ ಸಚಿವ ಅಶೋಕ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು ಉಸ್ತುವಾರಿ ಸಚಿವ ಗೋಪಾಲಯ್ಯ ಜೊತೆ ಸ್ಥಳೀಯ ಶಾಸಕರು ಉಪಸ್ಥಿತರಿದ್ದರು. 3 ದಿನಗಳ ಹಿಂದೆ ಭಾರೀ ಮಳೆಯಿಂದ ಭೂಕುಸಿತ ಸಂಭವಿಸಿದ್ದು ಜಿಲ್ಲಾಡಳಿತ ಸಂಚಾರ ಬಂದ್ ಮಾಡಿದೆ. ಹೀಗಾಗಿ ಶೀಘ್ರ ರಸ್ತೆ ದುರಸ್ತಿಗೆ ಕೈಗೊಳ್ಳಬೇಕಾದ ಕ್ರಮಗಳ ಬಗ್ಗೆ ಅಶೋಕ್ ಚರ್ಚಿಸಿದರು. ಮಲೆನಾಡು ಭಾಗದಲ್ಲಿ ಭಾರಿ ಮಳೆಯಾಗ್ತಾ ಇರೋದ್ರಿಂದ ಕುಮುದ್ವತಿ ನದಿಯಲ್ಲಿ ನೀರಿನ ಪ್ರಮಾಣ ಹೆಚ್ಚಾಗ್ತಾ ಇದೆ. ಹೀಗಾಗಿ ಹಾವೇರಿ ಜಿಲ್ಲೆಯ ರಟ್ಟಿಹಳ್ಳಿ ಪಟ್ಟಣದಲ್ಲಿ ಮನೆಗಳಿಗೆ ನೀರು ನುಗ್ಗಿದೆ. ಮನೆಯಲ್ಲಿನ ಬಟ್ಟೆ, ದವಸ ಧಾನ್ಯಗಳು, ಗೃಹೋಪಯೋಗಿ ವಸ್ತುಗಳೆಲ್ಲ ನೀರು ಪಾಲಾಗಿದೆ. ಮಳೆಯಿಂದ ಗ್ರಾಮಸ್ಥರು ಕಂಗಾಲಾಗಿದ್ದಾರೆ. ಹಾವೇರಿ ರಟ್ಟಿಹಳ್ಳಿ ತಾಲೂಕಿನಲ್ಲಿ ಕುಮುದ್ವತಿ ಆರ್ಭಟಕ್ಕೆ ಜನ ತತ್ತರಿಸಿದ್ದಾರೆ. ತಾಲೂಕಿನ ಬಡಸಂಗಾಪುರ, ಕುಡುಪಲಿ, ತೋಟಗಂಟಿ, ಹಿರೇಮಾದಾಪುರ, ಮಳಗಿ ಸೇರಿದಂತೆ ಹಲವು ಗ್ರಾಮಗಳ ಜಮೀನುಗಳು ಜಲಾವೃತವಾಗಿದೆ. ಮಳೆಯಿಂದ ಸಾವಿರಾರು ಎಕರೆ ಪ್ರದೇಶ ಜಲಾವೃತವಾಗಿದ್ದು ಬೆಳೆ ಜಲಾವೃತವಾಗಿದ್ರೂ ಸ್ಥಳಕ್ಕೆ ಭೇಟಿ ನೀಡದ ಅಧಿಕಾರಿಗಳು, ಕೃಷಿ ಸಚಿವರ ವಿರುದ್ಧ ಆಕ್ರೋಶ ವ್ಯಕ್ತವಾಗಿದೆ. ಕೂಡಲೇ ಕ್ಷೇತ್ರದ ಶಾಸಕ ಕೃಷಿ ಸಚಿವ ಬಿಸಿ ಪಾಟೀಲ್ ಜಮೀನಿಗೆ ಭೇಟಿ ನೀಡುವುದಕ್ಕೆ ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ. ರಾಜಕೀಯ ಕ್ಷಿಪ್ರ ಕ್ರಾಂತಿಗೆ ಕೌಂಟ್ಡೌನ್ ಶುರುವಾಯ್ತಾ? ನಾಳೆ ಬಿಜೆಪಿ ಹೈಕಮಾಂಡ್ ನೀಡೋ ಸಂದೇಶವಾದ್ರೂ ಏನು? ಮುಂದಿನ ಸಿಎಂ ರೇಸ್ನ ಬಗ್ಗೆ ಆಕಾಂಕ್ಷಿಗಳು ಹೇಳಿದ್ದೇನು? ನೋಡೋಣ ಸಿಎಂ ಪದತ್ಯಾಗ ನ್ಯೂಸ್ ಎಕ್ಸ್‌ಪ್ರೆಸ್ನಲ್ಲಿ. ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪರ ಕುರ್ಚಿ ಭವಿಷ್ಯ ನಾಳೆಗೆ ನಿರ್ಧಾರವಾಗುವ ಸಾಧ್ಯತೆ ಇದೆ. ಬಿಎಸ್ ಯಡಿಯೂರಪ್ಪಗೆ ನಾಳೆಗೆ ಸಂದೇಶ ಬರುತ್ತೆ ಎನ್ನಲಾಗಿದ್ದು, ಬಿಎಸ್ವೈ ಕುರ್ಚಿ ಬಿಟ್ಟು ಕೆಳಗಿಳಿತಾರಾ, ಮುಂದುವರಿತಾರಾ ಅನ್ನೋದು ಪ್ರಶ್ನೆಯಾಗಿದ್ದು, ಹೈಕಮಾಂಡ್ನಿಂದ ಬರುವ ಸಂದೇಶ ಏನಾಗಿರುತ್ತೋ ಅನ್ನೋ ಕುತೂಹಲ ಮೂಡಿಸಿದೆ. ಮುಂದಿನ ಮುಖ್ಯಮಂತ್ರಿ ರೇಸ್ ವಿಚಾರಕ್ಕೆ ಕಂದಾಯ ಸಚಿವ ಆರ್ ಅಶೋಕ್ ಮಾರ್ಮಿಕವಾಗಿ ಉತ್ತರ ನೀಡಿದ್ದಾರೆ. ಈಗ ಮಳೆಕಾಲ ಬಂದಿದೆ, ಭೂಮಿ ಸ್ಲೈಡ್ ಆಗ್ತಿದೆ. ನಾವು ಸಿಎಂ ರೇಸ್ಗೆ ಹೋಗಿ ಸ್ಲೈಡ್ ಆಗೋದು ಬೇಡ, ನಾವು ಮೊದಲು ಜನರ ಸೇವೆ ಮಾಡೋಣ ಎಂದು ಅಶೋಕ್ ಹೇಳಿದ್ದಾರೆ. ಹಾಸನ ಜಿಲ್ಲೆ ದೋಣಿಗಲ್ನಲ್ಲಿ ಮಾತಾಡಿದ ಅವರು, ಸಿಎಂ ಸ್ಥಾನದ ಬಗ್ಗೆ ಕೇಂದ್ರದ ನಾಯಕರು ನಿರ್ಧರಿಸುತ್ತಾರೆ ಎಂದು ತಿಳಿಸಿದರು. ರಾಜ್ಯದ ಜನತೆಯ ಪ್ರೀತಿ ಪಾತ್ರರು ಮುಂದಿನ ಮುಖ್ಯಮಂತ್ರಿ ಆಗುತ್ತಾರೆ ಎಂದು ಕಂದಾಯ ಸಚಿವ ಆರ್ ಅಶೋಕ್ ಹೇಳಿದ್ದಾರೆ. ಸಿಎಂ ಹೇಳಿಕೆಯ ಬಗ್ಗೆ ನಾನು ಪ್ರತಿಕ್ರಿಯೆ ನೀಡುವುದಿಲ್ಲ. ಕೇಂದ್ರ ನಾಯಕರು ಹೇಳಿದಂತೆ ನಾನು ನಡೆದುಕೊಳ್ಳುತ್ತೇನೆ. ಕೇಂದ್ರದ ನಾಯಕರು ಹಾಕಿದ ಗೆರೆಯನ್ನು ದಾಟುವುದಿಲ್ಲ ಅಂತ ಅಶೋಕ್ ತಿಳಿಸಿದರು. ಅಲ್ಲದೆ ರಾಜ್ಯದ ಜನತೆಯ ಪ್ರೀತಿ ಪಾತ್ರರು ಯಾರಿದ್ದಾರೆ ಅಂತವರನ್ನ ಸಿಎಂ ಆಗಿ ಸೆಲೆಕ್ಟ್ ಮಾಡ್ತಾರೆ, ಅಂತವರನ್ನ ಸಿಎಂ ಮಾಡುತ್ತಾರೆ ಎಂದು ಹೇಳಿದರು. ಸೋಮವಾರ ರಾಜ್ಯ ರಾಜಕೀಯದಲ್ಲಿ ಕ್ರಾಂತಿ ನಡೆಯುವ ಸಾಧ್ಯತೆ ಇದೆ. ಆದರೆ ಯಾರಿಗೆ ಯಾರು ಡೆಡ್ಲೈನ್ ಕೊಟ್ಟಿದ್ದಾರೆಂದು ಗೊತ್ತಿಲ್ಲ ಅಂತ ಧಾರವಾಡದಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ. ಬಿಎಸ್ವೈ ಹೇಳಿಕೆಯನ್ನ ಮಾಧ್ಯಮದಲ್ಲಿ ನೋಡಿದ್ದೇನೆ. ಕೇಂದ್ರ ನಾಯಕರ ಜೊತೆ ಮಾತುಕತೆ ಆಗಿದೆ ಎಂದಿದ್ದಾರೆ. ಆದರೆ ಏನು ಮಾತುಕತೆ ಆಗಿದೆ ಎಂಬುದು ನನಗೆ ಗೊತ್ತಿಲ್ಲ. ಸಿಎಂ ಸ್ಥಾನಕ್ಕೆ ನನ್ನ ಮತ್ತೊಬ್ಬರ ಹೆಸರು ಕೇಳಿ ಬರ್ತಿದ್ದು, ಆದರೆ ಈ ಬಗ್ಗೆ ಯಾರೊಬ್ಬರು ನನ್ನ ಜೊತೆ ಚರ್ಚೆ ಮಾಡಿಲ್ಲ. ಊಹಾಪೋಹಗಳಿಗೆ ನಾನು ಉತ್ತರ ಕೊಡಲು ಹೋಗಲ್ಲ ಎಂದು ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. ಮುಖ್ಯಮಂತ್ರಿ ಯಡಿಯೂರಪ್ಪ ಈಗಾಗಲೇ ತಮ್ಮ ಹೇಳಿಕೆ ನೀಡಿದ್ದು, ಬಿಎಸ್ವೈ ಮತ್ತು ಕೇಂದ್ರ ನಾಯಕರ ಮಾತುಕತೆ ಬಗ್ಗೆ ಗೊತ್ತಿಲ್ಲ ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದರು. ನನ್ನನ್ನು ಸಿಎಂ ಮಾಡುತ್ತಾರೆಂಬ ಬಗ್ಗೆ ಯಾರೂ ಕೂಡ ನನ್ನ ಜೊತೆ ಚರ್ಚೆ ಮಾಡಿಲ್ಲ. ಪಕ್ಷದ ಅಧ್ಯಕ್ಷರು, ಪ್ರಧಾನಿ ಈ ಬಗ್ಗೆ ತೀರ್ಮಾನ ಮಾಡುತ್ತಾರೆ. ಎಲ್ಲಾ ಪ್ರಶ್ನೆಗಳಿಗೆ ಉತ್ತರಿಸಲು ನಾನು ಸೂಕ್ತ ವ್ಯಕ್ತಿ ಅಲ್ಲ ಎಂದು ಪ್ರಹ್ಲಾದ್ ಜೋಶಿ ಹೇಳಿದರು. ಅಲ್ಲದೆ ನೀವು ಸಿಎಂ ಆಗ್ತೀರಾ ಎಂಬ ಪ್ರಶ್ನೆಗೆ ನಕ್ಕು ಸುಮ್ಮನಾದರು.
ರಾಜ್ಯ ಬಿಜೆಪಿಯಲ್ಲಿ ನಾಯಕತ್ವ ಬದಲಾವಣೆ ಬಡಿದಾಟ ಜೋರಾಗಿದೆ. ಆದರೆ ನಾನು ಸಿಎಂ ಸ್ಥಾನವನ್ನ ಕೇಳುವುದಕ್ಕೆ ಹೋಗುವುದಿಲ್ಲ. ಆದರೆ ಯಾರು ಸಿಎಂ ಎಂದು ವರಿಷ್ಠರು ನಿರ್ಧರಿಸುತ್ತಾರೆ ಅಂತ ಕಲಬುರಗಿಯಲ್ಲಿ ಸಚಿವ ಮುರುಗೇಶ್ ನಿರಾಣಿ ಹೇಳಿದ್ದಾರೆ. ಎಲ್ಲಾ ಶಾಸಕರು ಸಿಎಂ ಆಗುವುದಕ್ಕೆ ಅರ್ಹರಿದ್ದಾರೆ. ನಾನು ಸಮಾಧಾನಕ್ಕಾಗಿ ದೇವರ ದರ್ಶನಕ್ಕೆ ಹೋಗುತ್ತೇನೆ ಎಂದು ಸಚಿವ ಮುರುಗೇಶ್ ನಿರಾಣಿ ತಿಳಿಸಿದ್ದಾರೆ. ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆ ಬಗ್ಗೆ ನನಗೆ ಮಾಹಿತಿ ಇಲ್ಲ ಎಂದು ಶಾಸಕ ಎಂಪಿ ರೇಣುಕಾಚಾರ್ಯ ಹೇಳಿದ್ದಾರೆ. ನಾನು ದೆಹಲಿಗೆ ಹೋಗಿದ್ದೆ, ಹೀಗಾಗಿ ನನಗೆ ಯಾವುದೇ ಮಾಹಿತಿ ಇಲ್ಲ. ಸಿಎಂ ಯಡಿಯೂರಪ್ಪ ಸೂಚನೆ ಬರುತ್ತೆ ಎಂದು ಹೇಳಿದ್ದಾರೆ. ಅದು ಏನು ಸೂಚನೆ ಬರುತ್ತೆ ಎಂಬುದು ನನಗೆ ಗೊತ್ತಿಲ್ಲ ಎಂದು ದಾವಣಗೆರೆ ಜಿಲ್ಲೆ ಹೊನ್ನಾಳಿ ತಾಲೂಕಿನ ಬೆಳಗುತ್ತಿ ಗ್ರಾಮ ರೇಣುಕಾಚಾರ್ಯ ತಿಳಿಸಿದರು. ಮುಖ್ಯಮಂತ್ರಿ ಬದಲಾವಣೆ ಬಳಿಕ ವಲಸಿಗ ಶಾಸಕರ ಭವಿಷ್ಯ ಏನಾಗುತ್ತೋ ಅನ್ನೋ ಕುತೂಹಲ ಮನೆ ಮಾಡಿದೆ. ಆದರೆ ಯಾವುದೇ ಆತಂಕ ಬೇಡ ಅಂತ ಬಿಜೆಪಿ ನಾಯಕರು ಅಭಯ ನೀಡಿದ್ದಾರೆ. ಬಿಜೆಪಿಗೆ ಬಂದ 17 ಶಾಸಕರು ಆತಂಕ ಪಡುವ ಅಗತ್ಯವಿಲ್ಲ ಅಂತ ಸಚಿವ ಮುರುಗೇಶ್ ನಿರಾಣಿ ಹೇಳಿದ್ದಾರೆ. 17 ಶಾಸಕರು ಬಿಜೆಪಿಯಲ್ಲೇ ಮುಂದುವರಿಯುತ್ತಾರೆ ಎಂದು ಕಲಬುರಗಿಯಲ್ಲಿ ಮುರುಗೇಶ್ ನಿರಾಣಿ ತಿಳಿಸಿದ್ದಾರೆ. ಇನ್ನು 17 ವಲಸಿಗರು ಬಿಎಸ್ವೈ ಹೈಕಮಾಂಡ್ ಜೊತೆ ಬಿಜೆಪಿಗೆ ಬರುವುದಕ್ಕೂ ಮೊದಲೇ ಒಪ್ಪಂದವಾಗಿದೆ. ಹೀಗಾಗಿ ಈ ಬಗ್ಗೆ ನಾನು ಮಾತನಾಡಲು ಹೋಗಲ್ಲ ಅಂತ ಶಾಸಕ ಎಂಪಿ ರೇಣುಕಾಚಾರ್ಯ ಹೇಳಿದ್ದಾರೆ. ನಾಯಕತ್ವ ಬದಲಾವಣೆ ಬಗ್ಗೆ ನನಗೆ ಮಾಹಿತಿ ಬಂದಿಲ್ಲ ಎಂದು ಸಂಸದ ಉಮೇಶ್ ಜಾಧವ್ ಹೇಳಿದ್ದಾರೆ. ಕಲಬುರಗಿಯಲ್ಲಿ ಮಾತಾಡಿದ ಅವರು, ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ನಮ್ಮ ನಾಯಕರು, ವಲಸೆ ಬಂದವರು ಆತಂಕ ಪಡಬೇಕಿಲ್ಲ ಎಂದು ಸಿಎಂ ಬಿಎಸ್ ಯಡಿಯೂರಪ್ಪ ನಮಗೆ ಹೇಳಿದ್ದಾರೆ. ಪಕ್ಷ ಹೇಳಿದಂತೆ ನಾವು ನಡೆದುಕೊಳ್ಳುತ್ತೇವೆ ಎಂದು ತಿಳಿಸಿದರು. ನಾಳೆ ಸಿಎಂ ಬಿಎಸ್ವೈ ಪ್ರವಾಹ ಸ್ಥಳದ ಭೇಟಿ ಹೇಗಿರಲಿದೆ? ಬಿಜೆಪಿ ಹಾಗೂ ಯಡಿಯೂರಪ್ಪ ವಿರುದ್ಧ ಸಿದ್ದರಾಮಯ್ಯ ಆಕ್ರೋಶ ವ್ಯಕ್ತಪಡಿಸಿದ ಹೇಗೆ? ನಾಳಿನ ಸಮಾವೇಶದ ಬಗ್ಗೆ ಮಠಾಧೀಶರು ಕೊಟ್ಟ ಮಾಹಿತಿಗಳೇನು? ಇದೆಲ್ಲವನ್ನ ನೋಡೋಣ ಸಮಗ್ರ ನ್ಯೂಸ್ ಎಕ್ಸ್‌ಪ್ರೆಸ್ನಲ್ಲಿ. ನಾಳೆ ಪ್ರವಾಹ ಪೀಡಿತ ಬೆಳಗಾವಿಗೆ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಭೇಟಿ ನೀಡಲಿದ್ದಾರೆ. ನಾಳೆ ಬೆಳಗ್ಗೆ 9ಕ್ಕೆ ಬೆಂಗಳೂರಿನಿಂದ ಬೆಳಗಾವಿಗೆ ತೆರಳುವ ಸಿಎಂ ಬೆಳಗ್ಗೆ 10:30ರಿಂದ ಮಧ್ಯಾಹ್ನ 1ರವರೆಗೆ ಮಳೆ ನೆರೆ ಹಾನಿ ವೀಕ್ಷಿಸಲಿದ್ದಾರೆ. ಮಳೆ ಹಾನಿ ಪ್ರದೇಶ ಪರಿಹಾರ ಕೇಂದ್ರಕ್ಕೆ ಭೇಟಿ ನೀಡಿ ಮಧ್ಯಾಹ್ನ 2:30ರಿಂದ ಜಿಲ್ಲಾ ಉಸ್ತುವಾರಿ ಸಚಿವರು, ಶಾಸಕರು, ಸಂಸದರ ಜೊತೆ ಸಭೆ ನಡೆಸಲಿದ್ದಾರೆ. ಇನ್ನು 2 ದಿನದಲ್ಲಿ ರಾಜ್ಯ ಬಿಜೆಪಿಯಲ್ಲಿ ನಾಯಕತ್ವ ಬದಲಾವಣೆ ನಡೆಯುವುದು ಪಕ್ಕಾ ಆಗಿದೆ. ಆದರೆ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಪರ ಸ್ವಾಮೀಜಿಗಳು ಬ್ಯಾಟ್ ಮಾಡ್ತಿದ್ದು, ಸ್ವಾಮೀಜಿಗಳ ಸಲಹೆಗೆ ಧನ್ಯವಾದಗಳು ಅಂತ ಕಂದಾಯ ಸಚಿವ ಆರ್ ಅಶೋಕ್ ಹೇಳಿದ್ದಾರೆ. ಹಾಸನದಲ್ಲಿ ಮಾತಾಡಿದ ಅವರು, ಸ್ವಾಮೀಜಿಗಳ ಬಗ್ಗೆ ನಮಗೆ ಗೌರವ ಇದೆ, ಆದರೆ ಇದೊಂದು ಪೊಲಿಟಿಕಲ್ ಪಾರ್ಟಿ. ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು, ಪ್ರಧಾನಿ ಸಮರ್ಥರಿದ್ದಾರೆ. 4 ಗೋಡೆಗಳ ಮಧ್ಯದಲ್ಲಿ ಇದೆಲ್ಲ ತೀರ್ಮಾನ ಆಗುತ್ತೆ ಎಂದು ಅಶೋಕ್ ತಿಳಿಸಿದರು. ನಾವು ಬಾಂಬೆ ಬ್ರದರ್ಸ್ ಅಲ್ಲ, ಬಿಜೆಪಿ ಕಾರ್ಯಕರ್ತರು. ಹೈಕಮಾಂಡ್ ಏನ್ ಹೇಳುತ್ತೋ ಅದಕ್ಕೆ ಬದ್ಧರಾಗಿದ್ದೇವೆ ಅಂತ ಹಾಸನ ಜಿಲ್ಲೆ ಸಕಲೇಶಪುರದಲ್ಲಿ ಕೆ ಗೋಪಾಲಯ್ಯ ಹೇಳಿದ್ದಾರೆ. ಸಕಲೇಶಪುರದಲ್ಲಿ ಮಾತಾಡಿದವರು, ಬಿಜೆಪಿ ದೊಡ್ಡ ರಾಷ್ಟ್ರೀಯ ಪಕ್ಷ, ಆ ಮನೆಗೆ ಹೋಗಿದ್ದೇವೆ. ಬಿಜೆಪಿ ನಮಗೆ ಎಲ್ಲಾ ರೀತಿಯ ಸ್ಥಾನಮಾನವನ್ನ ಕೊಟ್ಟಿದೆ. ಪಕ್ಷ ಕೊಟ್ಟಿರುವ ಕೆಲಸವನ್ನ ಮಾಡಿಕೊಂಡು ಹೋಗ್ತೇವೆ ಎಂದು ಹೇಳಿದರು. ರಾಜ್ಯದಲ್ಲಿ ಭ್ರಷ್ಟ ಸರ್ಕಾರವಿದ್ದು, ಯಡಿಯೂರಪ್ಪ ಬಳಿಕ ಇನ್ನೊಬ್ಬ ಭ್ರಷ್ಟ ಮುಖ್ಯಮಂತ್ರಿ ಬರ್ತಾರೆ. ಬಿಜೆಪಿ ಪಕ್ಷವೇ ಭ್ರಷ್ಟ ಪಕ್ಷ ಅಂತ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಐಎಎಸ್, ಐಪಿಎಸ್, ಐಆರ್ಎಸ್ಗಳಿಂದ ಲಂಚ ತೆಗೆದುಕೊಂಡು ಪೋಸ್ಟಿಂಗ್ ಕೊಡ್ತಾರೆ. ನಾನು ಇಂಥ ಭ್ರಷ್ಟ ಸರ್ಕಾರವನ್ನ ನೋಡೇ ಇಲ್ಲ ಎಂದು ತುಮಕೂರಿನಲ್ಲಿ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಆರೋಪಿಸಿದ್ದಾರೆ. ಪಂಚಮಸಾಲಿ ಸಮುದಾಯದವರಿಗೆ ಮುಂದಿನ ಸಿಎಂ ಸ್ಥಾನ ಕೊಡಬೇಕು ಅಂತ ಬಸವಜಯ ಮೃತ್ಯುಂಜಯ ಶ್ರೀ ಒತ್ತಾಯಿಸಿದ್ದಾರೆ. ಪಂಚಮಸಾಲಿ ಸಮುದಾಯದ 17 ಶಾಸಕರಿದ್ದು, ಅದರಲ್ಲಿ 3 ಸಿಎಂ ರೇಸ್ನಲ್ಲಿದ್ದಾರೆ. ಬಸನಗೌಡ ಪಾಟೀಲ್ ಯತ್ನಾಳ್, ಅರವಿಂದ ಬೆಲ್ಲಾದ್, ಮುರುಗೇಶ್ ನಿರಾಣಿ ಸಿಎಂ ಸ್ಥಾನದ ರೇಸ್ನಲ್ಲಿದ್ದಾರೆ. ಮೋದಿ ಯಾರನ್ನೇ ಸಿಎಂ ಮಾಡಿದ್ರೂ ಸ್ವಾಗತಿಸುತ್ತೇವೆ. ನಾವು ಕೇವಲ ಸಲಹೆಯನ್ನ ಮಾತ್ರ ಕೊಡುತ್ತೇವೆ. ಬೇರೆ ಸಮುದಾಯದವರಿಗೆ ಕೊಟ್ಟರೂ ವಿರೋಧಿಸಲ್ಲ ಎಂದು ಬೆಂಗಳೂರಿನಲ್ಲಿ ಶ್ರೀಗಳು ಹೇಳಿದರು. ನಾಳೆ
ನಾಳೆ ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ವಿವಿಧ ಮಠಾಧೀಶರಿಂದ ಸಮಾವೇಶ ನಡೆಯಲಿದೆ. ಈ ಬಗ್ಗೆ ಇಂದು ಸುದ್ದಿಗೋಷ್ಠಿ ನಡೆಸಿ ಮಾಹಿತಿ ನೀಡಿದರು. ಸುದ್ದಿಗೋಷ್ಠಿಯಲ್ಲಿ ತಿಪಟೂರಿನ ಷಡಕ್ಷರಿ ರುದ್ರಮುನಿ ಸ್ವಾಮಿ, ಬಾಲೆಹೊಸೂರಿನ ದಿಂಗಾಲೇಶ್ವರ ಸ್ವಾಮೀಜಿ, ಪುಷ್ಪಗಿರಿ ಸಂಸ್ಥಾನ ಮಠದ ಶ್ರೀ ಸೋಮಶೇಖರ ಸ್ವಾಮೀಜಿ ಭಾಗಿಯಾಗಿದ್ದರು. ಈ ವೇಳೆ ಮಾತಾಡಿದ ಷಡಕ್ಷರಿ ರುದ್ರಮುನಿ ಸ್ವಾಮೀಜಿ, ನಾಳೆ ಬೆಳಗ್ಗೆ 10:30ಕ್ಕೆ ಸಮಾವೇಶದಲ್ಲಿ 1000ಕ್ಕೂ ಹೆಚ್ಚು ಮಠಾಧೀಶರು ಭಾಗವಹಿಸುತ್ತಾರೆ. ಪ್ರಸ್ತುತ ಸಾಮಾಜಿಕ ವ್ಯವಸ್ಥೆಯಲ್ಲಿ ಮಠಗಳ ಪಾತ್ರ, ದೇಶಕ್ಕೆ ಮಠಗಳ ಕೊಡುಗೆ ಏನು ಅನ್ನೋ ಸ್ಪಷ್ಟೀಕರಣ ನೀಡುತ್ತೇವೆ ಎಂದು ಹೇಳಿದರು. ಮುಖ್ಯಮಂತ್ರಿ ಬಿಎಸ್ವೈ ಉಳಿಸಲು ಸ್ವಾಮೀಜಿಗಳ ಅಗತ್ಯವಿಲ್ಲ. ಯಡಿಯೂರಪ್ಪನವರು ವೈಯಕ್ತಿಕ ವರ್ಚಸ್ಸು, ಶ್ರಮದಿಂದ ಬೆಳೆದು ಬಂದಿದ್ದಾರೆ ಅಂತ ಬೆಂಗಳೂರಿನಲ್ಲಿ ಷಡಕ್ಷರಿ ರುದ್ರಮುನಿ ಸ್ವಾಮೀಜಿ ಹೇಳಿದ್ದಾರೆ. 1000 ಸ್ವಾಮೀಜಿಗಳು ಸೇರಿ ರಕ್ಷಣೆ ಕೊಡ್ತೇವೆ ಎನ್ನಲಾಗಲ್ಲ. ಜನಪ್ರತಿನಿಧಿಗಳು ಕೇವಲ ರಾಜಕೀಯ ಮಾಡಬಾರದು. ಮಳೆ ಹಾನಿ ಪ್ರದೇಶಗಳಿಗೆ ತೆರಳಿ ಜನರ ಕಷ್ಟಕ್ಕೆ ಸ್ಪಂದಿಸಲಿ. ಕೇವಲ ರಾಜಕೀಯ ಮಾಡಿಕೊಂಡು ಕೂತರೆ ಆಗೋದಿಲ್ಲ ಎಂದು ಷಡಕ್ಷರಿ ರುದ್ರಮುನಿ ಸ್ವಾಮೀಜಿ ಹೇಳಿದರು. ನಾಡಿನ ಸಮಾವೇಶ ಒಂದು ಜಾತಿಗೆ, ಪಕ್ಷಕ್ಕೆ ಮೀಸಲಾದ ಕಾರ್ಯಕ್ರಮ ಅಲ್ಲ. ಕೆಲವು ಸಂಶಯಗಳನ್ನು ನಿವಾರಣೆ ಮಾಡಬೇಕಾಗುತ್ತದೆ. ಅದಕ್ಕಾಗಿ ಸಮಾವೇಶ ಮಾಡುತ್ತಿದ್ದೇವೆ ಎಂದು ದಿಂಗಾಲೇಶ್ವರ ಶ್ರೀಗಳು ಹೇಳಿದ್ದಾರೆ. ಅಲ್ಲದೆ ಸಮಾವೇಶಕ್ಕೆ ಚುನಾಯಿತ ಜನಪ್ರತಿನಿಧಿಗಳು ಯಾರೂ ಬರುವಂತಿಲ್ಲ. ಸಾರ್ವಜನಿಕರು ನಮ್ಮ ಸಮಾವೇಶಕ್ಕೆ ಬರಬಾರದು ಎಂದು ತಿಳಿಸಿದರು. ಬಿಎಸ್ವೈ ಮನೆಗೆ ಮಠಾಧೀಶರು ಹೋಗಿ ಆಶೀರ್ವದಿಸಿ ಬಂದಿದ್ದಾರೆ. ಆದರೆ ಅದರ ಬಗ್ಗೆ ಸಾಕಷ್ಟು ಚರ್ಚೆಗೆ ಆಗಿದೆ. ಇದಕ್ಕೆ ನಾವು ಸ್ಪಷ್ಟನೆ ಕೊಡಬೇಕಾಗುತ್ತದೆ ಎಂದು ಶ್ರೀಗಳು ಹೇಳಿದರು. ತುಮಕೂರು ಜಿಲ್ಲೆಯ ಚಿಕ್ಕನಾಯಕನಹಳ್ಳಿಯಲ್ಲಿರುವ ದೇಶೀಯ ವಿದ್ಯಾಪೀಠದ ಪ್ರೌಢಶಾಲೆಯಲ್ಲಿ ಗುರುವಂದನಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಈ ವೇಳೆ ಶಾಲೆಯಲ್ಲಿ ಓದಿದ್ದ 30 ವರ್ಷದ ಹಿಂದಿನ ವಿದ್ಯಾರ್ಥಿಗಳು ತಮ್ಮ ನೆಚ್ಚಿನ ಗುರುಗಳನ್ನು ಸನ್ಮಾನಿಸಿದರು. ಗುರುಪೂರ್ಣಿಮೆಯ ಪ್ರಯುಕ್ತ ವಿವಿಧೆಡೆಯಿಂದ ಆಗಮಿಸಿದ್ದ ಹಿರಿಯ ಮತ್ತು ಕಿರಿಯ ವಿದ್ಯಾರ್ಥಿಗಳು ಒಂದೆಡೆ ಸೇರಿ ಗುರುಗಳಿಗೆ ನಮಸ್ಕರಿಸಿದರು. ಅಲ್ಲದೆ ಹಳೆಯ ನೆನಪು ಮೆಲುಕು ಹಾಕಿದರು.